ಇಂದ ಓ ಸಮಾವೇಶದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರೇ, ಈ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯನವರ ಪೂಜ್ಯ ತಂದೆಯವರು, ಹಿರಿಯರು ಆದಂಥ ಎಂ ಆರ್ ಸೀತಾರಾಮಯ್ಯನವರೇ, ಇದೀಗ ತಾನೇ ನಮ್ಮನ್ನೆಲ್ಲ ಕುರಿತು ಮಾತನಾಡಿ ಹೋದಂಥ ಮನೆ ಎಚ್ ಎಂ ರೇವಣ್ಣವರೇ, ನಾಗರಾಜರವರೇ, ಪೂರ್ಣಿಮಾ ಶ್ರೀನಿವಾಸ್ ಅವರೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯ ಓ ಪಕ್ಷದ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಮತ್ತು ಹೆಚ್ಚಿಗೆ ಭಾಷಣ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ನಾನಾದರೂ ಭಾವಿಸಿದ್ದೇನೆ. ಈಗಾಗಲೇ ಮಾತನಾಡಿದಂಥ ಎಲ್ಲ ಮುಖಂಡರು ಕೂಡ ಇವತ್ತಿನ ಸಭೆಯ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಇವತ್ತು ನಾವು ಈ ಸಭೆಗಳನ್ನು ಮೊಟಕುಗೊಳಿಸಿ ಮನೆ ಮನೆಗೆ ತಳ್ತಕ್ಕಂಥ ಕಾರ್ಯ ಅತ್ಯಂತ ಜರೂರಾಗಿ ಆಗಬೇಕಾಗಿದೆ. ನಾವು ಮತದಾರರ ಮನವೊಲಿಸಿ ಮತಗಳನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಬೇಕು ಅಂತ ಮನೆ ಮಾಡ್ತೇನೆ. ಇವಾಗಲೇ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ಪ್ರಾರಂಭ ಆಗಿದೆ. ಜರೂರಾಗಿ ಆಗಬೇಕಾಗಿದ್ದ ಕೆಲಸ ಅಂದರೆ ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗಬೇಕು. ನಾಳೆಯಿಂದ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾವು ಶಾಸಕರು ಇರ್ತಕ್ಕಂಥ ಮುಖಂಡರು ನಾಳೆ ಪೋಷಕರಿಂದ ಪ್ರಾರಂಭ ಮಾಡ್ತೇವೆ. ಇವತ್ತು ನಮ್ಮ ಎದುರಾಳಿ ಅಭ್ಯರ್ಥಿಯ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಕಳೆದ 10 ವರ್ಷಗಳಲ್ಲಿ ಅವರ ನಡತೆ, ಅವರ ಕಾರ್ಯವೈಖರಿಯನ್ನು ಭಾಳ ಹತ್ತಿರದಿಂದ ಕಂಡಿರ್ತಕ್ಕಂಥವ್ರು ನೀವು. ಏನು ಅವರ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ನಡ್ಕೊಂಡ್ರು, ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದಿಸಿದ್ರು, ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿತ್ತು ನಮಗೆಲ್ಲ ಗೊತ್ತಿದೆ. ಅಂಥ ಒಬ್ಬರಿಗೆ ಟಿಕೆಟನ್ನು ನೀಡಿ ನಾಲ್ಕಾವುಲ್ಲ ನಾಲ್ಕಾನೇ ದುರ್ಗ ಅಂತ ಹೇಳಿದ್ದ ಪ್ರಧಾನಮಂತ್ರಿಗಳು ಎಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಯೋಚನೆ ಮಾಡಿದ್ರೆ BJP ಪಕ್ಷ ಯಾವ ಕಡೆ ಸಾಗ್ತಾ ಇದೆ ಅನ್ನೋದು ಅರ್ಥ ಆಗ್ತದೆ. ಇವತ್ತು ಅವರು ಸೋಲಿನ ಭೀತಿಯಲ್ಲಿ ಒಂದು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಒಕ್ಕಲಿಗರು ಯಾರು ನಮಗೆ ಮತ ಕೊಡಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಡಿ, ಒಕ್ಕಲಿಗರ ಅಭ್ಯರ್ಥಿಯನ್ನು ನೋಡಿ ಅಂತ. ಯಾವತ್ತೂ ಕೂಡ ಚಿಕ್ಕಬಳ್ಳಾಪುರ ಜನತೆ ಜಾತಿ ನೋಡಿ ಮತ ಚಲಾವಣೆ ಮಾಡಿಲ್ಲ ಅಂತಕ್ಕಂಥದ್ದು ಹಿಂದಿನ ಚುನಾವಣೆಗಳಲ್ಲಿ ನಮಗೆ ಸಾಬೀತಾಗಿದೆ. ಸನ್ಮಾನ್ಯ ವೀರಪ್ಪಯ್ಯರು, ಬಚ್ಚೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಿಂತಾಗ ಆವತ್ತು ಆಯ್ಕೆ ಮಾಡಿದ್ದು ಸನ್ಮಾನ್ಯ ವೀರಪ್ಪಯ್ಯವರು 2 ಬಾರಿ ಅವರನ್ನ ಈ ಕ್ಷೇತ್ರದಿಂದ ಸಂಸದರಾಗಿ ಕಳಿಸಿದ್ದಾರೆ. ಅದೇ ರೀತಿ ಜಾಲಪ್ಪನವ್ರನ್ನ ಜಾತ್ಯತೀತ ಜನತಾದಳದಲ್ಲಿ 1 ಬಾರಿ, ಕಾಂಗ್ರೆಸ್ಸಿಂದ 2 ಬಾರಿ ಗೆಲ್ಲಿಸಿ ಕಳಿಸ್ತಕ್ಕಂಥ ಹೆಮ್ಮೆಯ ಕ್ಷೇತ್ರ ಚಿಕ್ಕಬಳ್ಳಾಪುರ. ಅದೇ ರೀತಿ ಈ ಬಾರಿ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯನವರ ಗೆಲುವು 100ಕ್ಕೆ 100 ಶಂಸಿತ ಅಂತಕ್ಕಂಥ ಮಾತನ್ನು ನನ್ನ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಯಾಕೆಂದರೆ ಹಿಂದ ಒಂದು ಕಡೆ ಪ್ರಕರಣ ಆಗ್ತಾ ಇದೆ. ಅವರ ಆಡಳಿತಕ್ಕೆ ಬೇಸತ್ತು ಅನೇಕ ಒಕ್ಕಲಿಗರ ಮುಖಂಡರು ಕಾಂಗ್ರೆಸ್ ಪಕ್ಷದ ಜೊತೆ ಬರ್ತಾ ಇದ್ದಾರೆ. ನಾನು ಕೇವಲ 12 ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದೆ. 75ರಿಂದ 55 ಕುಟುಂಬದ ಜೊತೆ ನವೀನವಾದ ಸಂಬಂಧ ಇದ್ದಂಥ ಕುಟುಂಬ ನಮ್ಮದು. ಯಾವತ್ತೂ ಕೂಡ ಹೊರಗಡೆ ಹೋಗಿಲ್ಲ. ಪೂರ್ಣಿಮಾ ತಂದೆ ಕೂಡ ಎ ಕೃಷ್ಣಪ್ಪನವರು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅಂಥವರ ಇತಿಹಾಸವಾದಂಥ ಪಕ್ಷವನ್ನು ತೋರ್ಪು ನಾನು ಬರಬೇಕಾದ್ರೆ ನಾನು ಎಷ್ಟು ಮನನೊಂದಿರಬೇಕು ಅಂತ ಇಂಥ ಒಬ್ಬ ಪ್ರಶ್ನೆಗೆ ಓಟ್ ಕೊಡಬೇಡಿ ಅಂತೇಳಿ 69 ದಿನಗಳ ಕಾಲ ಇಡೀ ಕ್ಷೇತ್ರದಾದ್ಯಂತ ಮನೆ ಮನೆಗೆ ಪ್ರಚಾರ ಮಾಡಿದೆ. ಇದೇ ಬಿಸಿನಲ್ಲಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ನಾನು ಭೇಟಿ ಕೊಟ್ಟು ಅವರ ವಿರುದ್ಧ ಪ್ರಚಾರ ಮಾಡಿದ್ದೇನೆ, ಮತಯಾಚನೆ ಮಾಡಿದೆ. ಅಂಥ ವ್ಯಕ್ತಿಗೆ ಓಟ್ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮನಗಂಡು ಆ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸೇರಿದ್ದೇನೆ. ನನ್ನ ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ಸೇರಿದ್ದೇನೆ. ಇನ್ನು ಮುಂದೆ ನಿಷ್ಠರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತೇನೆ. ನಿಮ್ಮ ನಮ್ಮೆಲ್ಲರ ಮತ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ಏನು ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಆಗಿತ್ತು, ಮತ್ತೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ಅತಿಥಿಗಳಾಗಿದೆ. ಯಾರು ಅವರ ವಿರುದ್ಧ ಮಾತನಾಡ್ತಕ್ಕಂಥ ಶಕ್ತಿ ಇರಲಿಲ್ಲ. ಯಾರಾದರೂ ಮಾತನಾಡಿದ್ರೆ ಅವರ ಮೇಲೆ ಸುಳ್ಳು ಕೇಸುಗಳಾಗ್ತಕ್ಕಂಥದ್ದು, ರೌಡಿ ಶೀಟರ್ ಮಾಡ್ತಕ್ಕಂಥದ್ದು ನಾವು ನೋಡಿದ್ವಿ. ಮತ್ತು ಒಕ್ಕಲಿಗ ಅಂತ ಹೇಳ್ತಾರೆ. ಬರ್ಡಿ ವೆಂಕಟೇಶ್ವರ ಯಾವ ಜಾತಿ, ನಾನು ಯಾವ ಜಾತಿ, PS ಪ್ರಕಾಶ್ ಯಾವ ಜಾತಿ, ಎಲ್ಲ ಒಕ್ಕಲಿಗರ ಮೇಲೆ FIR ಹಾಕಿದ್ದು, ಜೈಲಿಗೆ ಕಳಿಸಿದ್ದು. ಎಲ್ಲ ಒಕ್ಕಲಿಗರ ಸಮುದಾಯವನ್ನು ಮಟ್ಟ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದಂಥ ಮಹಾನುಭಾವರು ಇವತ್ತು ಒಕ್ಕಲಿಗರ ಹೆಸರು ಹಾಕೊಂಡು ಬರ್ತಾ ಇದ್ದಾರೆ.